ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿಂದು ಒಂದು ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಚಳಿ ತುಂಬ ಶುರುವಾಗಿದೆ, ಯಪ್ಪ ನಡುಕ್ತಾ ಇದ್ದೀನಿ. ಇವಾಗ ಟೆಂಪ್ರೇಚರ್ ಆಲ್ಮೋಸ್ಟ್ 9 ಡಿಗ್ರಿ ಇದೆ. ಸೊ ಸಿಂಗಲ್ ಡಿಜಿಟ್ ಬಂದರೆ ಗಡ 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 ಅಂತ ನಡಕಬೇಕಾಗುತ್ತೆ. ನೋಡಿ ನನ್ನ ಕೈ ಕೂಡ ಶಿವರ್ ಆಗ್ತಾ ಇದೆ. ಸೊ ನಾನು ಇವಾಗ ಸ್ವಲ್ಪ ಪ್ರೊಫೆಸರ್ ಜೊತೆ ಸ್ವಲ್ಪ ರಿಸರ್ಚ್ ಬಗ್ಗೆ ಮಾತಾಡೋದಿತ್ತು. ಸೊ ಹಾಗಾಗಿ ಬಂದಿದ್ದೀನಿ ಕಾಲೇಜ್ ಕಡೆಗೆ. ಹೋಗೋಣ. ಬ್ಯೂಟಿಫುಲ್ ಆಗಿದೆ ಬಿಕಾಸ್ ಲೀವ್ಸ್ ಎಲ್ಲ ಟರ್ನ್ ಆಗ್ತಿದೆ, ನೀವೇ ನೋಡ್ಬೋದು ಇಲ್ಲಿ. ಸೊ ಫುಲ್ಲು ಲಕ 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 ಅಂತ ಹೊಳಿತಿದೆ. ಆಟಮ್ ಕೂಡ ಚೆನ್ನಾಗಿರುತ್ತೆ ಬಿಕಾಸ್ ಲೀವ್ಸ್ ಎಲ್ಲ ಗ್ರೀನಿಶಿಂದ ಫುಲ್ ಎಲ್ಲೋ ರೆಡಿಶ್ ಬ್ರೌನ್ ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಇನ್ನು ಟೈಮ್ ಇದೆ, ಅರ್ಧ ಅವರು ಮೀಟಿಂಗ್ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೋಗ್ಬಿಟ್ಟು ವಿಶ್ರಾಂತಿ ಮಾಡಿಬಿಟ್ಟು 1 ಅವರ್ ಕೆಲಸಕ್ಕೋಸ್ಕರ 2 ಅವರ್ ಟ್ರಾವೆಲ್ ಮಾಡಬೇಕು. ಸೊ ಹೀಗಿದೆ ನೋಡಿ ಲೈಫ್ ನಮ್ಮದು. ವಿಂಟರ್ ಶುರು ಆಯಿತು, ಜಾಸ್ತಿ ಬರೋಕ್ಕಾಗಲ್ಲ ಕಾಲೇಜ್ ಸೈಡು. ಸೊ ಎಷ್ಟಾಗುತ್ತೆ ಅಷ್ಟು ಇನಿಷಿಯಲ್ ಮಂತ್ಸಲ್ಲೇ ಫಿನಿಷ್ ಮಾಡ್ಕೊಬೇಕು ಅನ್ನೋದೊಂದು ನನ್ನ ಪ್ಲ್ಯಾನು. ನೋಡೋಣ. ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡೋ ಪ್ರಾಸೆಸ್ಸಿಂದ ಹಿಡಿದು ಜಾಬ್ ಹೇಗೆ ತೊಗೊಳ್ಳೋದು ಅಂತ ನಿಮಗೇನಾದರೂ ಐಡಿಯಾ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವ್ಲಾಗ್ ಅಂತ ಹೇಳಿ, ನಾನು ಅದೇ ರೀತಿ ವ್ಲಾಗ್ ಮಾಡ್ತೀನಿ. ಸೊ ನಾನು ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದ ಮೇಲೆ ನನ್ನ ಪ್ರೊಫೆಸರ್ನ ಮೀಟ್ ಆಗಬೇಕಾಯಿತು. ಸೊ ಅವ್ರು ಹೇಳಿದ್ದಂತಹ ಮೀಟಿಂಗ್ ರೂಮಲ್ಲಿ ನಾನು ಹೊರಟೆ. ಸೊ ನಾನು ಕಾಲೇಜಿಗೆ ಬರೋದ್ರಿಂದ ನನಗೆ ತುಂಬ ಎಫಿಷಿಯೆಂಟ್ ಅಂತ ಅನಿಸುತ್ತೆ ಡೇ. ಸಮ್ಟೈಮ್ಸ್ ಈವನ್ ಅಟ್ ವರ್ಕ್ ಆಲ್ಸೋ ನನಗೆ ತುಂಬ ಎಫಿಷಿಯೆನ್ಸಿ ಇರೋದೇ ನಾನು ಆಫೀಸ್ ಮತ್ತು ಕಾಲೇಜಿಗೆ ಹೋದಾಗ. ಸೊ 2 ಕೆಲಸಗಳು ಮುಗಿಸ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ನಂಗೆ ತುಂಬ ಇಷ್ಟಪಡ್ತೀನಿ ಕಾಲೇಜ್ ಮತ್ತು ವರ್ಕ್ಗೆ ಹೋಗೋದಕ್ಕೆ. ಸೊ ನೀವು ಏನಾದರೂ ಜರ್ಮನಿಲಿ ಓದ್ತಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಸೊ ತಿಳ್ಕೊಳ್ಳೋಣ, ಎಕ್ಸ್ಪ್ಲೋರ್ ಮಾಡೋಣ, ನೆಟ್ವರ್ಕಿಂಗ್ ಇರುತ್ತೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ವಲ್ಪ ತಿಂಡಿ, ಏನಿಲ್ಲ ಸಿಂಪಲಾಗಿ ತಿಂಡಿ ಮಾಡಿಕೊಂಡು ಮನೆ ಕಡೆ ಹೊರಟೆ. ಮನೆ ಕಡೆ ಹೊರಟುವಾಗ ಟ್ರಾಮಿಂದ ಹಿಡ್ಕೊಂಡು ನಾನು ವಾಪಸ್ ಮನೆಗೆ ಹೋದೆ. ಸೊ ಮನೆಗೆ ಹೋದ್ಮೇಲೆ ನಾನು ಸ್ವಲ್ಪ ಮುಖ ಎಲ್ಲ ತುಂಬ ಹಾಳಾಗಿತ್ತು, ಹೇರ್ ಕೇರ್ ಇಲ್ಲ ಏನಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಊಟ ರೆಡಿ ಮಾಡ್ಕೊಬೇಕು. ಸೊ ಇವತ್ತು ಊಟಕ್ಕೆ ಏನಂದರೆ ನಾನು ಮಾಡ್ಕೊತಿರೋದು ಬೆಂಡೆಕಾಯಿ ತಂದಿದ್ದೆ. ಸೊ ಹಂಗಾಗಿ ಬೆಂಡೆಕಾಯ್ದು ಡ್ರೈ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚಟ್ನಿ ಪೌಡರ್ ಎಲ್ಲ ಇಂಡಿಯಾಯಿಂದನೇ ಕೊಟ್ಟು ಕಳಿಸಿದ್ರು. ನಿಮ್ಮ ಹತ್ರನೂ ಏನಾದರೂ ಚಟ್ನಿ ಪೌಡರ್ ಇತ್ತು ಅಂದರೆ ನೀವು ಈ ರೀತಿ ಮಾಡ್ಕೊಬೋದು. ಸ್ಪ್ಲಿಟ್ ಮಾಡಿಬಿಟ್ಟು ಚಟ್ನಿ ಪೌಡರ್ನ ಒಳಗಡೆ ಹಾಕ್ಬಿಟ್ಟು ಹಂಗೆ ನೀವು ತವ ಮೇಲೆ ರೋಸ್ಟ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ನಾನು ಚಟ್ಪಟ ಅಂತ ತುಂಬ ಚಳಿ ಇತ್ತು, ಹಾಗಾಗಿ ಸಮೋಸ, ರೆಡಿಮೇಡ್ ಸಮೋಸ ಮಾಡ್ಕೊಂಡು ತಿಂದೆ. ಸೊ ಮಜವಾಗಿ ಊಟ ಮುಗಿಸ್ಕೊಂಡ್ವಿ ನಾವು. ಹಪ್ಳ, ಸಮೋಸ, ಡ್ರೈ ಬಿಂದಿ ಫ್ರೈ. ಸೊ ಮಜವಾಗಿ ಊಟ ಮುಗಿಸ್ಕೊಂಡೆ ನಾನೆಂತ. ಸೊ ನಂದು ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಸೊ ಇವತ್ತೊಂದು ಸ್ವಲ್ಪ ಹೇರ್ಗೆ ಒಂಚೂರು ಟ್ರೀಟ್ಮೆಂಟ್ ಕೊಡೋಣ ಅಂತ, ಸೆಲ್ಫ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹೇರ್ ಮಸಾಜ್ ಮಾಡಿ, ಸ್ವಲ್ಪ ತಲೆಗೆ ನೀಟಾಗಿ ಏನಾದರೂ ಹೈಬಿಸ್ಕಸ್ ಪೌಡರ್ ಎಲ್ಲ ಕೊಟ್ಟು ಕಳಿಸ್ತಾರೆ ಇಂಡಿಯಾಯಿಂದ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹೇರ್ ಪ್ಯಾಕ್ ಮಾಡಿಕೊಂಡು, ಹೇರ್ಗೆ ಹೆಡ್ ಮಸಾಜ್ ಮಾಡ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡೋಣ ಅಂತ ಇದ್ದೀನಿ. ಎಷ್ಟು ತಿಂಗಳುಗಳು ಆಯಿತು ಈ ಥರ ನಾನು ಹೇರ್ ಕೇರ್ ಮಾಡಿ. ಸೊ ಇವತ್ತು ನಾನು ಹೇರ್ ಕೇರ್ ಮಾಡೋದನ್ನ ನಿಮಗೆ ತೋರಿಸ್ತೀನಿ, ನಾನು ಹೇಗೆ ಮಾಡ್ಕೋತೀನಿ ಜರ್ಮನಿಲಿ ಅಂತ. ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತದೆ. ಹಿಂಗೆ ಇಟ್ಕೊಂಡಿದ್ದ ತಕ್ಷಣ ನೀವು ನೋಡ್ಬೋದು, ಇಲ್ಲಿ ನೋಡಿ ಆಲ್ರೆಡಿ ಎಷ್ಟು ಕೂದಲು ಬರ್ತಿದೆ ಅಂತ. ಸೊ ತುಂಬ ಕೂದಲು ಉದುರ್ತಾ ಇದೆ, ಇಟ್ ಈಸ್ ನಾಟ್ ಗುಡ್. ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಹೈಬಿಸ್ಕಸ್ ಮತ್ತು ಕರಿ ಲೀವ್ಸ್ ಪೌಡರು ಅಮ್ಮ ಮಾಡಿಕೊಟ್ಟು ಕಳಿಸಿ ಒಂದು 6 ತಿಂಗಳಾಗಿದೆ. ಇವಾಗ ನಾನು ಇದನ್ನು ಯೂಟಿಲೈಸ್ ಮಾಡ್ತಾಯಿದ್ದೀನಿ. ಲೈಕ್ ಏನೂ ಹಾಕ್ಕೊಳ್ಳೋದಿಲ್ಲ, ಟೈಮೇ ಸಿಗೋದಿಲ್ಲ. ಸೊ ಅಟ್ಲೀಸ್ಟ್ ಇವತ್ತು ಹಾಕ್ಕೊಳ್ಳೋಣ, ಬಿಳಿ ಕೂದಲು ಬರ್ತಾಯಿದೆ, ಸ್ವಲ್ಪ ತಡೆಗಟ್ಟೋಣ. ಇನ್ನು ಮುಂದೆನಾದರೂ ಸ್ವಲ್ಪ ಕೊಟ್ಟು ಕಳಿಸಿರೋದನ್ನಾದರೂ ಯೂಟಿಲೈಸ್ ಮಾಡೋಣ ಅಂತ ಫೈನಲಿ ಅಂಡರ್ ಯೂಟಿಲೈಸೇಷನ್. ತಂಪು ಅನ್ನಿಸ್ತಿದೆ ಫ್ರೆಂಡ್ಸ್. ಎಲ್ಲಾದರೂ ನೋಡಿದ್ದೀರಾ ಬ್ಯೂಟಿಫುಲ್ ಲೇಡಿ ಇನ್ ದ ವರ್ಲ್ಡ್ ನಾನು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ಇಂಡಿಯಾದಿಂದ ಪಾರ್ಸೆಲ್ ಕಳಿಸಿದ್ರು. ಸೊ ಬನ್ನಿ ಅನ್ಪ್ಯಾಕ್ ಮಾಡೋಣ. ಸೊ ಒಂದೊಂದರಲ್ಲೂ ನೀಟಾಗಿ ನೇಮಿಂಗ್ ಆಗಿ ಕಳಿಸಿದ್ರು. ಸೊ ಇದರಲ್ಲಿ ಕರ್ಜಿಕಾಯಿ ಇದೆ. ಸೊ ಕರ್ಜಿಕಾಯಿ ಬಂದುಬಿಟ್ಟು ಮನೇಲೇ ಮಾಡಿರೋದು. ಸೊ
ಸೊ ನೋಡೋಣ ಹೇಗಿದೆ ಅಂತ. ಏನು ಬ್ರೇಕ್ ಆಗ್ದಂಗೆ ಬಂದಿದೆ ನೀಟಾಗಿ. ಸೋ ಗುಡ್. ಈ ಥರ ಬಾಕ್ಸ್ಗಳಲ್ಲಿ ಕಳಿಸಿದ್ದಾರೆ, ಸೊ ಯೂಟಿಲೈಸ್ ಆಗುತ್ತೆ ಅಂತ. ಯಮ್ಮಿ ನೋಡ್ಬೋದು, ಒಂದು ಕೂಡ ಬ್ರೇಕ್ ಆಗಿಲ್ಲ, ಅದೇ ಶೇಪಲ್ಲಿ ನೀಟಾಗಿ ಬಂದಿದೆ. ನೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಣ್ಣ ಖಾರ. ಈ ರೀತಿ ಬರೆದಿದ್ದಾರೆ, ಎಲ್ಲದರಲ್ಲೂ ನೇಮಿಂಗ್ ಹಾಕಿ ಸೀಲ್ಡ್ ಮಾಡಿ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ಈ ಬಾಕ್ಸ್ ಬಂದ್ಬಿಟ್ಟು ನಮಗೆ ಯೂಟಿಲೈಸ್ ಮಾಡ್ಬೋದಲ್ವಾ, ಇಲ್ಲಿ ರೈಸ್ ಇಟ್ಕೋಬೋದು ಅಥವಾ ಖಾರದ ಪುಡಿ, ಸಾಂಬಾರ್ ಪುಡಿ, ಪಲ್ಸಸ್ ಇಟ್ಕೊಳ್ಬೋದು. ಹಾಗಾಗಿ ಎಲ್ಲ ಬಾಕ್ಸ್ಗಳನ್ನ ಈ ಥರ ಕಳಿಸಿದ್ದಾರೆ, ಸೊ ನಾವು ಇಲ್ಲಿ ಯೂಟಿಲೈಸ್ ಮಾಡ್ಕೊಳ್ಬೋದು ಅಂತ. ಬನ್ನಿ ನೀಟಾಗಿ ಕವರಿಂಗು. ಈ ಕವರಿಂಗ್ ಆ್ಯಕ್ಚುಲಿ ಮನೆಯಿಂದಲೇ ಮಾಡಿ ಕಳಿಸಿರೋದು, ಸೀಲೆಲ್ಲ ಮಾಡಿ. ಅದ್ರ ಒಳಗೆ ಇನ್ನೊಂದು ಯಮ್ಮಿ. ಸೊ ಇದು ಸಣ್ಣ ಖಾರ. ಏನು ಗೊತ್ತಾ, ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. 1 kg ಹತ್ರ 1000 ರೂಪಾಯಿ ಇರುತ್ತೆ. ಸೊ ಈ ಥರ ಕೆಲವೊಂದು ಸರಿ ತರಿಸ್ಕೊಳ್ಳೋದ್ರಿಂದ ವರ್ತಿತ್ತೆ ಅಂತಲೇ ಹೇಳ್ಬೋದು. 1000ದಿಂದ 1500 ಇದೆ ಒಂದೊಂದು ಚೆನ್ನಾಗಿರೋದು ಬೇಕಂದರೆ. ಮತ್ತು ತಿನ್ನೋದಕ್ಕೂ ಚೆನ್ನಾಗೇ ಇರಲ್ಲ, ಅಷ್ಟು ದುಡ್ಡು ಕೊಡ್ತೀವಿ, ಬಟ್ ಇಲ್ಲಿ ಚೆನ್ನಾಗಿರಲ್ಲ ಟೇಸ್ಟ್ ವೈಸು. ಹಾಗಾಗಿ ಮನೆಯಿಂದಲೇ ಏನಂತಾರೆ ಮಾಡಿಸ್ಕೊಂಡು ಅಥವಾ ಏನಂತಾರೆ ಇಂಡಿಯಾಯಿಂದ ತರಿಸ್ಕೊಳ್ಳೋದು ವರ್ತಿಟ್ ಅಂತ ಅನಿಸುತ್ತೆ. ಸೊ ಬನ್ನಿ ಇನ್ನೂ ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ನೋಡೋಣ. ಸೊ ಮಿಕ್ಸ್ಚರ್ ಆಯಿತು. ನೆಕ್ಸ್ಟ್ ಬನಾನಾ ಚಿಪ್ಸು. ಸೊ 1 ಬನಾನಾ ಚಿಪ್ಸು ಹಂಗೆ ವಿತೌಟ್ ಎನಿ ಫ್ಲೇವರ್. ಇನ್ನೊಂದು ಪೆಪ್ಪರ್ದು. ಆಮೇಲೆ ಡಾರ್ಕ್ ಫ್ಯಾಂಟಸಿ ಸ್ವಲ್ಪ ಬಿಸ್ಕೆಟ್ಸು ಕಳ್ಸಿ ಅಂತ ಹೇಳಿದ್ದೆ, ಹಾಗಾಗಿ ಡಾರ್ಕ್ ಫ್ಯಾಂಟಸಿ ಮತ್ತು ಐಡೆನ್ ಸಿಕ್ಕಿದೆಲ್ಲ ಸ್ವಲ್ಪ ಓಪನ್ ಮಾಡಿದ್ದೀವಿ ಆಗಲೇ ತಿನ್ನೋದಕ್ಕೆ. ಟ್ರಿಪ್ಪಿಗೆ ಹೋಗಾಗ ಎಲ್ಲ ತೊಗೊಂಡೋಗ್ಬಿಟ್ಟಿದ್ವಿ ಸ್ವಲ್ಪ. ಸೊ ಇದು ಐಡೆನ್ ಸಿಕ್, ಡಾರ್ಕ್ ಫ್ಯಾಂಟಸಿ. ಆಮೇಲೆ ಸ್ವಲ್ಪ ಮಸ್ಕಾ ಬಿಸ್ಕೆಟು. ಇಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಒಂದ್ಸರಿ ತರಿಸ್ಕೊಂಡಿದ್ದೆ, ಅಷ್ಟು ಟೇಸ್ಟ್ ವೈಸ್ ಚೆನ್ನಾಗಿರಲಿಲ್ಲ ಇಂಡಿಯಾ ಥರ. ಸೊ ಹಾಗಾಗಿ ಒಂದು 4ರಿಂದ 5 ಪ್ಯಾಕೆಟ್ ಮಸ್ಕಾ ತರಿಸ್ಕೊಂಡಿದ್ದೆ. ಕೆಲವೊಂದು ಪ್ಯಾಕೆಟ್ಸ್ ಟ್ರಿಪ್ಪಿಗೆ ತೊಗೊಂಡೋಗಿದ್ದೆ. ಸೊ ಈ ಥರ ಸ್ಮಾಲ್ ಪ್ಯಾಕೆಟ್ಸ್. ಬಿಸ್ಕೆಟ್ಸ್ ಕೂಡ ಒಂದು ಚೂರು ಏನು ಬ್ರೇಕ್ ಆಗಿಲ್ಲ ನೋಡಿ, ಪುಡಿ ಆಗಿಲ್ಲ, ಹಂಗೆ ಇದೆ. ನನಗೆ ಸರ್ಪ್ರೈಸ್ ಆಗಿಬಿಡ್ತು, ಎಲ್ಲೆಲ್ಲ ಪುಡಿ ಆಗಿಬಿಡುತ್ತೋ ಅಂತ ನೀಟಾಗಿ ಇಟ್ಬಿಟ್ಟು ಕಳಿಸಿದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅಂಟಿನ ಉಂಡೆ. ಇಲ್ಲೇ ಬರೆದಿದ್ದಾರೆ ಅಂಟಿನ ಉಂಡೆ ಅಂತ. ಸೊ ಅನ್ಬಾಕ್ಸ್ ಮಾಡೋಣ ಅಂಟಿನ ಉಂಡೆನ. ಅಂಟಿನ ಉಂಡೆ ಚೆನ್ನಾಗಿರೋ ಏರ್ ಸೀಲ್ಡ್ ಟೈಟ್ ಬಾಕ್ಸ್ಗಳಿಗೆ ಕಳಿಸಿದ್ದಾರೆ. ಸೊ ಉಂಡೆಗಳು ಕೂಡ ನೋಡಿ, ಒಂದು ಚೂರು ಬ್ರೇಕ್ ಆಗ್ದಂಗೆ ಹಾಗೆ ರೌಂಡಿಗೆ ಹೇಗಿತ್ತು ಮಾಡಿಕೊಟ್ಟಿರೋದು ಹಾಗೆ ಬಂದಿದೆ. ಸೊ ಬ್ಲಡ್ಗೆಲ್ಲ ಒಳ್ಳೇದು ಅಂತ ಅಂಟಿನ ಉಂಡೆ ಮಾಡಿಕೊಟ್ಟು ಕಳಿಸಿದ್ದಾರೆ. ನೆಕ್ಸ್ಟ್ ಐಟಮ್ ಹೋಗೋಣ. ನೆಕ್ಸ್ಟ್ ಐಟಮ್ ಇಲ್ಲಿ ಏನು ಬರೆದಿದ್ದಾರೆ ಅಂದರೆ ಖಾರ. ಅಂದರೆ ಮೇ ಬಿ ಇದು ದಪ್ಪ ಖಾರ, ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಸಣ್ಣ ಖಾರ, ದಪ್ಪ ಖಾರ ಅಂತ ಬರೆದಿದ್ರು. ಸೊ ಇದು ದಪ್ಪ ಖಾರ ಪಟ ಅಂತ. ನೆಕ್ಸ್ಟು ಮಸಾಲ ಐಟಮ್ಸ್ ಸ್ಮಾಲ್ ಈ ಥರ ಬಿಸಿಬೇಳೆಬಾತ್ ಪೌಡರು, ವಾಂಗಿಬಾತ್ ಮಸಾಲ ಇಲ್ಲಿ ಎಷ್ಟೊಂದು ಕಡೆ ಇಂಡಿಯನ್ ಸ್ಟೋರಲ್ಲಿ ನಾನು ಹುಡುಕ್ತೀನಿ, ಸಿಗೋದೇ ಇಲ್ಲ. ಮೇ ಬಿ ನನ್ನ ರೀಜನಲ್ಲಿ ಸಿಗ್ತಾ ಇಲ್ಲ ಅನಿಸುತ್ತೆ. ಸೊ ಹಾಗಾಗಿ ಅದು ನಾನು ತರಿಸ್ಕೊಂಡೆ. ನಂಗೆ ತುಂಬ ಇಷ್ಟ. ಆಫೀಸ್ಗೆ ಹೋಗೋ ಟೈಮೆಲ್ಲ ಪಟ್ ಅಂತ ಮಾಡ್ಕೊಂಡು ನೆಕ್ಸ್ಟ್ ಡೇ ತೊಗೊಂಡು ಹೋಗ್ಬೋದು. ಹಾಗಾಗಿ ಇದೆಲ್ಲ ಅರಿಶಿನದ ಪುಡಿ, ಹುಣಸೆ ಹಣ್ಣು ಆ ಥರದ್ದು ಕೊಟ್ಟು ಕಳಿಸಿದ್ದಾರೆ, ಬರೆದಿದ್ದಾರೆ ಕೂಡ. ಸಾಂಬಾರ್ ಪೌಡರ್. ಸೊ ಮನೆಯಿಂದ ಸಾಂಬಾರ್ ಪೌಡರ್ ಮಾಡಿರೋದು ಇನ್ನೂ ಸ್ವಲ್ಪ ಇದೆ, ಹಾಗಾಗಿ ಸ್ವಲ್ಪನೇ ತರಿಸ್ಕೊಂಡಿದ್ವಿ. ನೆಕ್ಸ್ಟು ನಮ್ಮ GRB ಜಾಮೂನ್ ಪೌಡರ್. ಹಬ್ಬ ಬರ್ತಾ ಇದೆಯಲ್ಲ ದೀಪಾವಳಿ, ಸೊ ಜಾಮೂನ್ ಮಾಡ್ಕೊತೀನಿ ನಾನು ಅಂತ. ನೆಕ್ಸ್ಟು ಮಸಾಲ ಪೌಡರ್. ಇದು ಏನು ಗೊತ್ತಾ, ಪುಳಿಯೋಗರೆ ಕೂಡ. ನನಗೆ ಪುಳಿಯೋಗರೆ ಮೆಮ್ಟಿಯವ್ರದ್ದು ಒಂದೊಂದು ಸಿಗುತ್ತೆ, ಬಟ್ ಸ್ಟಿಲ್ ಒಂದೊಂದ್ಸರಿ ಈ ಥರ ತರಿಸ್ಕೊಂಡ್ಬಿಡ್ತೀವಿ. ಎಲ್ಲ ಮಸಾಲಾಸ್ ತರಿಸ್ಕೊತಾ ಇದೀವಲ್ಲ ಅಂತ ಪುಳಿಯೋಗರೆನೂ ಅಂತ ತರಿಸ್ಕೊಂಡ, ನನ್ನ ಫೇವ್ರೆಟ್. ಮತ್ತು ಅದ್ರ ಜೊತೆಗೆ ಇನ್ನೊಂದು GRB ಜಾಮೂನ್ ಪೌಡರ್. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಗಿ ಮಸಾಲ. ಇಂಪಾರ್ಟೆಂಟ್ ಇದು ನಮಗೆ, ಚಟಪಟ ಅಂತ ಅವಾಗವಾಗ ಬೇಕಾಗುತ್ತೆ. ಮ್ಯಾಗಿ ಮಸಾಲ ಕೊಟ್ಟರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ಸ್ಗೂ ಯೂಸ್ ಮಾಡಲ್ಲ, ಅವಾಗಿವಾಗ. ಸೊ 1 ಪ್ಯಾಕ್ ಅದನ್ನು ತರಿಸ್ಕೊಂಡಿದ್ವಿ. ನೆಕ್ಸ್ಟ್ ಬಿರಿಯಾನಿ ಮಸಾಲ. ಸ್ವಲ್ಪ ಟೂತ್ ಬ್ರಷ್ಗಳು ತರಿಸ್ಕೊಂಡಿದ್ವಿ.
ಆ್ಯಕ್ಚುಲಿ ಏನಂದರೆ ಆಯಿಲ್ ಐಟಮ್ಸ್ ಏನಿದೆ ಅದನ್ನು ಬಿಡಲ್ಲ. ನನಗೆ ಗೀ ಬೇಕಿತ್ತು, ಅದು ಕೊಡಲಿಲ್ಲ. ಕರಿ ಲೀವ್ಸು ಕೂಡ ಬಿಡಲ್ಲ. ಸೊ ಗೀ ಐಟಮ್ಸು ಮತ್ತು ಪೇಸ್ಟು, ಕಾಸ್ಮೆಟಿಕ್ಸು ಇದೆಲ್ಲ ಅಲೋವಿಲ್ಲ. ಏನಿದ್ರೆ ಈ ಥರ ಮನೆ ತಿಂಡಿಗಳೇ ಬೇಕಿರೋದು. ಆ್ಯಕ್ಚುಲಿ ನಮಗೆ ಇಲ್ಲೆಲ್ಲ ಮಿಕ್ಕಿದೆಲ್ಲ ಸಿಗುತ್ತೆ ಇಲ್ಲೂ ಕೂಡ. ಸೊ ನೀವು 700-600 1 kg ತರಿಸ್ಕೊಳ್ಳೋ ಅಷ್ಟು ಅದು ಏನಂತಾರೆ ಹೇಳಿ ವರ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮನೆಯಿಂದ ಏನು ರುಚಿಯಾಗಿ ಮಾಡಿಕೊಟ್ಟು ಕಳಿಸ್ತಾರೆ ಅಂಥವನ್ನೇ ನೀವು ಪಾರ್ಸಲ್ ತರಿಸ್ಕೊಳ್ಳೋದು ಒಳ್ಳೆಯದು, ಉತ್ತಮ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋಣ ಬನ್ನಿ, ಈ ದೊಡ್ಡ ಬಾಕ್ಸಲ್ಲಿ ಏನೇನಿದೆ ಅಂತ. ಈ ಥರ ಬಾಕ್ಸ್ ಕೊಟ್ಟು ಕಳಿಸ್ತಾರೆ. ಸೊ ನಾವು ಇಲ್ಲೂ ಇದೇ ರೀತಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ಅಂತ. ಬೇರೆ ಸ್ಪೈಸಸ್ ಎಲ್ಲ ಯೂಸ್ ಆಗುತ್ತೆ. ನಾವು ಯಾವುದೇ ಮನೆಗೆ ಹೋದ್ರೂ ನೀಟಾಗಿ ಶಿಫ್ಟ್ ಮಾಡೋದಕ್ಕೂ ಕೂಡ, ಕಿಚನಲ್ಲಿ ನೀಟಾಗಿ ಸ್ಟೋರ್ ಮಾಡೋದಕ್ಕೂ ಕೂಡ ಹುಳ ಬೀಳಲ್ಲ ಅವಾಗ. ಸೊ ಫಸ್ಟ್ ಬಂದ್ಬಿಟ್ಟು ಇದರೊಳಗಿರೋದು ಕಡಲೆ ಮಿಠಾಯಿ. ಯಮ್ಮಿ, ನನ್ನ ಫೇವ್ರೆಟ್. ನಿನ್ನೆ ಆಲ್ರೆಡಿ ಓಪನ್ ಮಾಡಿ ತಿಂದುಬಿಟ್ಟೆ. ಸೊ ಇನ್ನೊಂದು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಯಾವುದು ಏನು ಪುಡಿಯಾಗಿ ಬ್ರೇಕೇ ಆಗಿಲ್ಲ. ಸೊ ನಾವು ತರಿಸ್ಕೊಂಡಿದ್ದು ಗರುಡ ವೇಗಲ್ಲಿ ವರ್ತಿತ್ತು. 15 kg ಐಟಮ್ಸ್ ತರಿಸ್ಕೊಂಡಿದ್ದೀವಿ. ವರ್ತಿತ್ತು, ಯಾವುದು ಬ್ರೇಕ್ ಆಗಿಲ್ಲ. ಅದೇ ಖುಷಿ ನನಗೆ. ನಮ್ಮ ಸೀನಿಯರ್ಸ್ ಬಂದಿದ್ದಾರೆ. ಸೊ ನಾವು ಅವ್ರ ಜೊತೆ ಕಾರ್ಡ್ಸ್ ಆಡ್ತಾ ಇದ್ದೀವಿ. ಇವಾಗ ಸಮಯ 2 ಗಂಟೆ. ಬಟ್ ವಿ ಆರ್ ಪ್ಲೇಯಿಂಗ್ ಕಾರ್ಡ್ಸ್, ಹ್ಯಾವಿಂಗ್ ಫನ್. ಸೊ ಶೋ ಆಯಿತು. ಐ ಹ್ಯಾವ್ ಬಿಗರ್ ನಂಬರ್ಸ್ ಆ್ಯಂಡ್ ಸ್ಯಾಮ್ ವನ್ ದಿಸ್ ಗೇಮ್. ಗೌತಮ್ 6, 8. Oh yeah. 8. Che. This number if I would have maybe next game. Okay, you? See here. 11, 12. ಎಷ್ಟು ಸತಿ ಆಡಿದ್ರು ಒಂದು ಗೇಮು ವಿನ್ ಆಗೋಕ್ಕಾಗಲಿಲ್ಲ. ಸೊ ಇವತ್ತಿನ ದಿನ ನಂದಾಗಿರಲಿಲ್ಲ ಅಂತ ಅಂದ್ಕೊಂಡು ನಾನು ಮಲ್ಗಕ್ಕೆ ಹೊರಟೆ. ಸೊ ಇದಾಗಿತ್ತು ಈ ವ್ಲಾಗ್ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.